ಶೂಟಿಂಗ್ ವೇಳೆ ಭಾರಿ ಅವಘಡ, ನಟಿ ಶ್ರಾವ್ಯಾಗೆ ಏನಾಯಿತು? ಹಗ್ಗದಿಂದ ಆಯತಪ್ಪಿ ಕೆಳಗೆ ಬಿದ್ದ ಶ್ರಾವ್ಯ. ಶೂಟಿಂಗ್ ಟೈಮಲ್ಲಿ ಆದಂತಹ ಎಡವಟ್ಟಾದ್ರೂ ಏನು? ಕನ್ನಡ ಸಿನಿಮಾವೊಂದರ ಶೂಟಿಂಗ್ ವೇಳೆ ಭಾರಿ ಅನಾಹುತ ನಡೆದಿದೆ. ಸ್ಯಾಂಡಲ್ವುಡ್ನ ಖ್ಯಾತ ನಟಿಯೊಬ್ಬರು ಆಯತಪ್ಪಿ ಎತ್ತರದಿಂದ ಬಿದ್ದಿದ್ದಾರೆ ಅಂತ ವರದಿ ಕೂಡ ಆಗಿದೆ. ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಹಾಗೂ ಹಿರಿಯ ನಟಿ ರೇಖಾ ದಾಸ್ ಅವರ ಪುತ್ರಿ ನಟಿ ಶ್ರಾವ್ಯ ರಾವ್ ಅವರು ಶೂಟಿಂಗ್ನಲ್ಲಿ ಭಾಗವಹಿಸಿದ್ದಾಗ ಈ ಅವಘಡ ನಡೆದಿದ್ದು ನೆಲಕ್ಕೆ ಬಿದ್ದಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಇದು ನಿರ್ದೇಶಕ ಸಿಂಪಲ್ ಸುನಿ ಅವರ ನಿರ್ದೇಶನದ ಶೂಟಿಂಗ್ ಸೆಟ್ನಲ್ಲಿ ನಡೆದಿರುವಂತಹ ಘಟನೆ ಅಂತ ತಿಳಿದು ಬಂದಿದೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಸಿನಿಮಾವೊಂದರ ಶೂಟಿಂಗ್ ನಡೀತಾ ಇತ್ತು. ನಿರ್ದೇಶಕ ಸಿಂಪಲ್ ಸುನಿ ತಮ್ಮ ಹೊಸ ಚಿತ್ರದ ಶೂಟಿಂಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಮೂಲಗಳ ಪ್ರಕಾರ ಸಿನಿಮಾದ ಹಾಡಿನ ಚಿತ್ರೀಕರಣದ ವೇಳೆ ನಟಿ ಮೇಲಿನಿಂದ ಕೆಳಗೆ ಬಿದ್ದಿದ್ದಾರೆ. ಈ ಸಿನಿಮಾದಲ್ಲಿ ರೋಪ್ ಡ್ಯಾನ್ಸ್ ಇದ್ದಿದ್ರಿಂದ ಆ ಭಾಗದ ಚಿತ್ರೀಕರಣ ಕೂಡ ನಡೀತಾ ಇತ್ತು. ನಟಿ ಶ್ರಾವ್ಯ ಹಾಗೂ ಸಿನಿಮಾದ ಹೀರೋ ರೋಪ್ನಲ್ಲಿ ಡ್ಯಾನ್ಸ್ ಮಾಡ್ತಾ ನೇತಾಡ್ತಾ ಇದ್ರು. ಈ ವೇಳೆ ಘಟನೆ ನಡೆದಿದೆ. ರೋಪ್ ಮೂಲಕ ನೇತಾಡ್ತಿದ್ದಾಗ ನಟಿ ಶ್ರಾವ್ಯ ರಾವ್ ಆಕಸ್ಮಿಕವಾಗಿ ನೆಲಕ್ಕೆ ಬಿದ್ದಿದ್ದಾರೆ. ಆದ್ರೆ ನಟಿ ಶ್ರಾವ್ಯ ಅವರಿಗೆ ಯಾವುದೇ ರೀತಿಯ ಗಂಭೀರ ಗಾಯಗಳು ಸಹ ಆಗಿಲ್ಲ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗ್ತಿದೆ. ಶ್ರಾವ್ಯ ರಾವ್ ಕನ್ನಡ ಹಾಗೂ ತೆಲುಗು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದು, ಅವರು ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಮತ್ತೆ ನಟಿ ರೇಖಾ ದಾಸ್ ಅವರ ಪುತ್ರಿಯಾಗಿದ್ದು ಸಿನಿಮಾ ರಂಗದ ಹಿನ್ನೆಲೆಯಲ್ಲೇ ಬೆಳೆದವರು. ಶ್ರಾವ್ಯ ಅವರು ತಮ್ಮ ತಂದೆಯ ನಿರ್ದೇಶನದ ಒಂದೇ ಒಂದು ಚಿತ್ರದಲ್ಲೂ ಸಹ ಕಾಣಿಸಿಕೊಳ್ಬಾರ್ದು ಅಂತ ನಿರ್ಧಾರ ಕೂಡ ಮಾಡಿದ್ರು. ಬೇರೆ ಆಡಿಷನ್ಗಳಿಗೆ ಹೋಗಿದ್ರು. ಮೊದಲಿಗೆ 2013ರಲ್ಲಿ ಲೂಸ್ಗಳು ಸಿನಿಮಾ ಮೂಲಕ ಶ್ರಾವ್ಯ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಬಳಿಕ ರೋಸ್ ಅನ್ನೋ ಸಿನಿಮಾದಲ್ಲಿ ಅವರು ನಟ ಅಜಯ್ ರಾವ್ ಅವರೊಂದಿಗೆ ಬ್ರಾಹ್ಮಣ ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಬಳಿಕ ಕಟ್ಟೆ ಅನ್ನೋ ಸಿನಿಮಾದಲ್ಲೂ ಸಹ ನಟನೆಯನ್ನ ಮಾಡಿದ್ರು. ಅವರು 2017ರಲ್ಲಿ ವಾನವಿಲ್ಲು ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಬಳಿಕ ಅವರ ತಂದೆಯ ಕೋರಿಕೆ ಮೇರೆಗೆ ಹುಚ್ಚ 2 ಅನ್ನೋ ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ರು. ಈ ಹಿಂದೆ ಶ್ರಾವ್ಯ ನಟಿಸಿದಂತಹ ಅತಿ ಐ ಲವ್ ಯು ಅನ್ನೋ ಸಿನಿಮಾದಲ್ಲಿ 11 ನಿಮಿಷದ ಸೀನ್ ಅನ್ನ ಸಿಂಗಲ್ ಶಾಟ್ ನಲ್ಲಿ ಮುಗಿಸಿದ್ರು. ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿದ್ದೆ, ಅದೆಲ್ಲವೂ ಸಹ ನನಗೆ ಇಷ್ಟ ಆಗಿತ್ತು. ಆದರೆ ಅತಿ ಐ ಲವ್ ಯು ಚಿತ್ರದಲ್ಲಿ ನಾನು ಬೇರೊಂದು ಬಗೆಯ ಅನುಭವವನ್ನ ಪಡೆದೆ. ಈ ಚಿತ್ರದ ಚಿತ್ರೀಕರಣ ನನಗೊಂದು ವಿಶೇಷ ಅನುಭವ ನೀಡುತ್ತಿದೆ ಅಂತ ಶ್ರಾವ್ಯ ಅವರೇ ಹೇಳಿಕೊಂಡಿದ್ದಾರೆ.